ರಾಜ್ಯದಲ್ಲಿ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೊಸ ದಾಖಲೆ ನಿರ್ಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಅಭಿನಂದಿಸಿ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯ ಅಭಿಮಾನಿಗಳು ಮಂಗಳವಾರ ಪಟ್ಟಣದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯದ ಬಳಿ ಜಮಾಯಿಸಿದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ವಾದ್ಯ ವೃಂದದೊಂದಿಗೆ ಜಯಘೋಷಗಳೊಂದಿಗೆ ಅನಕೃ ವೃತ್ತಕ್ಕೆ ದಾಖಲೆಯ ದಾಪುಗಾಲು ಮೆರವಣಿಗೆ ನಡೆಸಿ ಅನಕೃ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಮುಖಂಡ ಎಂಟಿ ಕೃಷ್ಣೇಗೌಡ ಮಾತನಾಡಿ, ಸಿದ್ದರಾಮಯ್ಯ ಅವರ ಸಾಧನೆ ರಾಜ್ಯದ ಇತಿಹಾಸದಲ್ಲಿ ದಾಖಲಾಗಲಿದೆ. ಮುಂದಿನ ಚುನಾವಣೆಯಲ್ಲಿ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುವುದು ಖಚಿತ. ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಅಗತ್ಯ ನೆರವು ನೀಡಲಿದೆ ಎಂದರು. ಈಗ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾಡಿದಂಥ ಮುಖ್ಯಮಂತ್ರಿ ಅಂತ ಅಂದರೆ ಸಿದ್ದರಾಮಯ್ಯನವರು. ಅದರಿಂದ 5 ಗ್ಯಾರಂಟಿಗಳನ್ನ ಕೊಟ್ಟು ಅಭಿವೃದ್ಧಿ ಕಡೆಯೂ ಸಹ ಒಂದು ಉತ್ತೇಜನವನ್ನು ಕೊಟ್ಕೊಂಡು ಬಡವರ ಬಗ್ಗರಿಗೆ ಏನೇನು ಸಹಕರಣೆಗಳನ್ನ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಇಷ್ಟು ಒಂದು ಉನ್ನತವಾಗಿ ಕರ್ನಾಟಕವನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಶಕ್ತಿ ಅಂತ ಅಂದರೆ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ಸಹ ಅವರಿಗೆ ನಾವೆಲ್ಲರೂ ಸೇರಿ ಬೆಂಬಲವನ್ನು ಕೊಟ್ಕೊಂಡು ಇನ್ನೂ ಹೆಚ್ಚಿನ ಒಂದು ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕು. ಈಗ ಏನಾಗಿದೆ ಅಂದರೆ ಅರ್ಕೋಟ್ ತಾಲೂಕಲ್ಲಿ 2-3 ಸಾರಿನೂ ಸಹ ಇದೇ ಥರ ಆಗಿದೆ. ಒಂದು ಸಾರಿ ಕಾಂಗ್ರೆಸ್ ಅಲ್ಲಿ ಸ್ಟೇಟಲ್ಲಿ ಯಾವ್ದು ಇರ್ತದೆ ಅದು ಚೇಂಜ್ ಆಗಿರ್ತದೆ ಇಲ್ಲಿ ಅರ್ಕೋಟಲ್ಲಿ. ಅದರಿಂದ ಈಗ ಇಲ್ಲಿ ಅರ್ಕೋಟ್ ತಾಲೂಕಲ್ಲಿ ಅಭಿವೃದ್ಧಿ ಕೆಲಸಗಳು ಭಾರಿ ಕುಂಠಿತವಾಗಿದೆ. ಅದರಿಂದ ಈಗ ಒಂದು 2-3 ದಿವಸದಲ್ಲಿ ಸಿದ್ದರಾಮಯ್ಯರ ಹತ್ರ, ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಈ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡ್ಕೊಂಡು ಈ ಕೆಲಸಗಳನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲ ಕಾರ್ಯಕರ್ತರು ನಮ್ಮ ಬಂದು ಒಂದು ಸಹಕಾರ ಮಾಡಿದ್ದಕ್ಕೆ ಎಲ್ಲರಿಗೂ ಅನಿಸಿ ನನ್ನ ಮಾತು ಮುಗಿಸ್ತೇನೆ. ಈ ವೇಳೆ ಕಾಂಗ್ರೆಸ್ ಮುಖಂಡ ಎಸ್ ಪ್ರಸನ್ನ ಕುಮಾರ್ ಮಾತನಾಡಿ, ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಮೀರಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ದಾಖಲೆ ನಿರ್ಮಿಸಿದ್ದಾರೆ ಎಂದರು. 1791ನೇ ದಿನಕ್ಕೆ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿ ಏನು ದಾಖಲೆಯ ದಾಪುಗಾಲನ್ನು ಇವತ್ತು ಇಡ್ತಾ ಇದ್ದಾರೆ. ಆ ಒಂದು ಸುಸಂದರ್ಭದಲ್ಲಿ ನಮ್ಮ ಅರಕಲಗೂಡಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕೃಷ್ಣೇಗೌಡರನ್ನ ಅಭಿಮಾನಿಗಳು ಎಲ್ಲರೂ ಇವತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಕೃಷ್ಣೇಗೌಡರ ನಾಯಕತ್ವದಲ್ಲಿ ಅರಕಲಗೂಡಿನಲ್ಲಿ ದಾಖಲೆಯ ದಾಪುಗಾಲು ಅನ್ನೋ ಒಂದು ನಿಟ್ಟಿನಲ್ಲಿ ಅರಕಲಗೂಡಿನ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡಿಸಿ ಇವತ್ತು ಈ ರಾಜ್ಯಕ್ಕೆ ಏನು ಇಷ್ಟು ದಿನಗಳ ಕಾಲ ಆಡಳಿತನ ಮಾಡಿದ್ದಾರೆ, ಮುಂದೇನು ಒಳ್ಳೆ ಆಡಳಿತನ ಮಾಡಲಿ, ಒಳ್ಳೆಯದಾಗಲಿ ಈ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೇನೂ ಸಹ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಅವರು ಒಳ್ಳೆ ಕೆಲಸನ ಮಾಡಲಿ, ಅವರಿಗೆ ಆ ದೇವತೆಗಳೆಲ್ಲ ಅವರಿಗೆ ಒಳ್ಳೆ ಶಕ್ತಿನ ಕೊಡಲಿ ಅಂತ ಹೇಳಿ ಇವತ್ತು ನಾವು ಏನು ಇವತ್ತು ಅರಕಲಗೂಡಿನ ಕೃಷ್ಣೇಗೌಡರ ನಾಯಕತ್ವದಲ್ಲಿ ಇವತ್ತು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ನಿಜವಾಗ್ಲೂ ದೇವರಾಜ ಅರಸೂರವರು ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾನೂನನ್ನ ಮಾಡಿ ಬಡವರಿಗೆ ಏನು ಜಮೀನ ಕೊಟ್ಟಿದ್ರು ಆ ಜಮೀನಿಗೆ ಯಾವತ್ತು ದೇವರಾಜ ಅರಸು ಅವರ ಕ್ಯಾಬಿನೆಟ್ ಅಲ್ಲಿ ಮಾಸ್ತಿ ಹುಚ್ಚೇಗೌಡರು ಅಂತ ಹೇಳಿ ಒಕ್ಕಲಿಗ ಸಮಾಜದ ಕ್ಯಾಬಿನೆಟ್ ಮಂತ್ರಿ ಇದ್ರು, ಕಂದಾಯ ಮಂತ್ರಿಗಳು. ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ಇವತ್ತು ಕಂದಾಯ ಮಂತ್ರಿಯಾಗಿ ಅವತ್ತು ಏನು ದೇವರಾಜ ಅರಸು ಅವರು ಈ ಭೂಮಿನ ಕೊಟ್ಟಿದ್ರು ಆ ಭೂಮಿಗೆ ದಾಖಲೆಗಳನ್ನ ಇವತ್ತು ಕೃಷ್ಣ ಬೈರೇಗೌಡರು ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇವತ್ತು ಕಂದಾಯ ಕ್ರಾಂತಿನ ಮಾಡಿ ಇವತ್ತು ನೋಡ್ತಾ ಇದ್ದೀರಿ ತಾವೆಲ್ಲ ಬಡವರು ಬಗ್ಗರುಗಳು. ನಾವೆಲ್ಲ ಹಿಂದೆ ತಾಲೂಕು ಆಫೀಸ್ಗೆ VARIನ ಹುಡುಕಕ್ಕೆ ಬಹಳ ಕಷ್ಟ ಬೀಳಬೇಕಾಗಿತ್ತು. ಇವತ್ತು ಅದೇ VARIಗಳು ಇವತ್ತು ಪ್ರತಿ ಬಡವರ ಮನೆಗೆ ಹೋಗಿ ಇವತ್ತು RIಗಳು VAಗಳು ತಹಶೀಲ್ದಾರ್ ಹುಡುಕಿಯನ್ನು ಕೆಲಸ ಮಾಡ್ತಕ್ಕಂಥ ಕೆಲಸನ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ. ಇದು ದೇವರಾಜ ಅರಸು ಅವರು ಉಳುವವನೇ ಭೂಮಿಯ ಒಡೆಯ ಒಂದು ಕ್ರಾಂತಿನ ಮಾಡಿದ್ರು. ಅದಕ್ಕೆ ದಾಖಲೆಗಳು 1978ರಿಂದ ಇಲ್ಲಿವರೆಗೂ ದಾಖಲೆಗಳು ಆಗಿರಲಿಲ್ಲ, ಎಷ್ಟೋ ಕುಟುಂಬಗಳಿಗೆ ಆಗಿರಲಿಲ್ಲ. ಅಂತ ಕ್ರಾಂತಿನ ಮಾಡಿದ್ದು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು. ಇವತ್ತು ನಿಜವಾಗ್ಲೂ ಬಹಳ ಒಂದು ಕ್ರಾಂತಿನ ಮಾಡ್ತಾ ಇದ್ದಾರೆ. ಮುಖಂಡರಾದ ಎಸ್ ಪ್ರದೀಪ್ ಕುಮಾರ್, AC ದೇವರಾಜೇಗೌಡ, SP ರೇವಣ್ಣ, ಬೊಮ್ಮನಹಳ್ಳಿ ಕೃಷ್ಣ, ಬಿಳಗುಲಿ ರಾಮೇಗೌಡ, ಕಳ್ಳಿಮುದ್ದನಹಳ್ಳಿ ಲೋಕೇಶ್, ಜಮೀರ್ ಅಹಮದ್, ರಾಜು, ಕಾಂತರಾಜ್ ಉಪಸ್ಥಿತರಿದ್ದರು. ನ್ಯೂಸ್ 5 ರವಿ ದುಮ್ಮಿ.